ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಎ ಸ್ಕ್ವೇರ್ ಆ್ಯಂಡ್ ಎ ಕ್ಯೂಬ್ ಚಾಪ್ಟರ್. ಮಕ್ಕಳ, ಲಾಸ್ಟ್ ಕ್ಲಾಸಿಂದ ನಾವು ಆ್ಯಕ್ಚುಲಿ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವೇನೇನು ಮಾಡಿದ್ವಿ? ಸೊ ವಿ ರೋಟ್ ಆಲ್ ದ ಸ್ಕ್ವೇರ್ ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ 1, ಸರಿನಾ? ಸೊ ನಾನು ಹೇಳಿದ್ದೆ ಮಕ್ಕಳ ನಿಮಗೆ, ಯು ಹ್ಯಾವ್ ಟು ಮೆಮೊರೈಸ್ ಆಲ್ ದೀಸ್ ಸ್ಕ್ವೇರ್ ನಂಬರ್ಸ್. ಓಕೆ, ನಿಮಗೆ ನಾನು ಮಧ್ಯ ಎಲ್ಲೇ ಕೇಳಿದ್ರು ವಾಟ್ ಈಸ್ 14 ಸ್ಕ್ವೇರ್ ಅಂದ ತಕ್ಷಣ ನೀವು ಹೇಳಿಬಿಡಬೇಕು. ಸೊ 196 ಅಂತ ತಕ್ಷಣ ಹೇಳಬೇಕು ನೀವು. ವಾಟ್ ಈಸ್ 19 ಸ್ಕ್ವೇರ್ ಅಂದರೆ 361 ಅಂತ ಹೇಳಬೇಕು. ಸೊ ಆ ಥರ ಫ್ರಮ್ 1 to 25 ನೀವು ಮೆಮೊರೈಸ್ ಕಂಠಸ್ಥ ಮಾಡಿರಬೇಕು. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಈ ಥರ ಟೇಬಲ್ ನೀವು ಬರೆದ್ರೆ ಸಾಲದು, ನೀವು ಅದನ್ನು ಮೆಮೊರೈಸ್ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. Okay, so makla, what is a square number? A square number is a number obtained by multiplying a number by itself. So adanna ನಾವು ಸ್ಕ್ವೇರ್ ನಂಬರ್ ಅಂತ ಕರಿತೀವಿ. ಸೊ ವಿ ರೋಟ್ ಆಲ್ ದೀಸ್ ನಂಬರ್ಸ್. 1 into 1 is 1 square, 2 into 2. ಸೊ ದಿಸ್ ಈಸ್ ದ ಶಾರ್ಟ್ ಹ್ಯಾಂಡ್ ನೊಟೇಷನ್ ಅಲ್ವಾ? ಇದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ಫಾರಮ್ ಅಂತ ಕರಿತೀವಿ ಮಕ್ಕಳ. ದಿಸ್ ಈಸ್ ಕಾಲ್ಡ್ ಎಕ್ಸ್ಪೋನೆನ್ಷಿಯಲ್ ಫಾರಮ್. ಇದನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಶಾರ್ಟ್ ಫಾರಮ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಫಾರಮ್ ಅಂತ ಕರಿತೀವಿ. ಓಕೆ, ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಇದನ್ನೆಲ್ಲ ಟೇಬಲ್ ನೀವು ಬರೆದಿದ್ರಿ. ಓಕೆ, ನೌ ಟುಡೇಸ್ ಕ್ಲಾಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಯಾಕೆ ಅಂತಂದರೆ ವಿ ವಿಲ್ ಫೈಂಡ್ ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್ಸ್ ಟೆಸ್ಟ್ ಆಗುತ್ತೆ. ಓಕೆ, ಓಕೆ, ಯು ಹ್ಯಾವ್ ಟು ಅಬ್ಸರ್ವ್ ಆ್ಯಂಡ್ ಯು ಹ್ಯಾವ್ ಟು ಸಿ ಇಫ್ ಯು ಫೈಂಡ್ ಸಮ್ ಪ್ಯಾಟ್ರನ್. ಬಿಕಾಸ್ ಮಕ್ಕಳ ನೋಡಿ, ಮ್ಯಾಥಮೆಟಿಕ್ಸ್ ಈಸ್ ಆಲ್ ಅಬೌಟ್ ಪ್ಯಾಟ್ರನ್ಸ್. ದೆರ್ ಆರ್ ಪ್ಯಾಟ್ರನ್ಸ್ ದಟ್ ಆರ್ ಹಿಡನ್. ಆಯಿತಾ? ನಿಮಗೆ ತಕ್ಷಣ ಗೊತ್ತಾಗಲ್ಲ, ಬಟ್ ನೀವು ಕೀನಾಗಿ ಅಬ್ಸರ್ವ್ ಮಾಡಿದರೆ ಎ ಪ್ಯಾಟ್ರನ್ ವಿಲ್ ಕಮ್ ಔಟ್. ಆಯಿತಾ? ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಆಯಿತಾ? ಏನು ಸರ್ ಅದು, ಏನು ಪ್ಯಾಟ್ರನ್ನು? ಈಗ ನೋಡಿ, ಈಗ ಒಂದು ಸಣ್ಣ ಆ್ಯಕ್ಟಿವಿಟಿ ನೀವು ಮಾಡಬೇಕು ಆ್ಯಂಡ್ ಯುವರ್ ಸೆಲ್ಫ್ ವಿಲ್ ಫೈಂಡ್ ಔಟ್ ದಟ್ ಪ್ಯಾಟ್ರನ್. ಸೊ ಏನು ಪ್ಯಾಟ್ರನ್ ಅಂತಂದರೆ ಮಕ್ಕಳ ನೋಡಿ, ಎಸ್, ಇದೆಲ್ಲ ಆಯ್ತಲ್ವಾ? ರೈಟ್. ಯು ಹ್ಯಾವ್ ಟು ಪ್ರಿಪೇರ್ ಎ ಸ್ಕ್ವೇರ್ ನಂಬರ್ ಟೇಬಲ್. ಆಯಿತಾ? ನೀವೇನು ಮಾಡ್ತೀರಾ ಅಂತಂದರೆ, ನಿಮ್ಮ ನೋಟ್ಬುಕ್ಕಲ್ಲಿ ನಾನೊಂದು ಟೇಬಲ್ ಡಿಸ್ಪ್ಲೇ ಮಾಡ್ತೀನಿ. ಈಗ ಒಂದು ಟೇಬಲ್, ಆ ಟೇಬಲ್ನ ನೀವು ಬರ್ಕೋಬೇಕು ನಿಮ್ಮ ನೋಟ್ಬುಕ್ಕಲ್ಲಿ. ಆಯಿತಾ? ನಾನು ಹೇಗೆ ಆ ಟೇಬಲ್ ಬರ್ದು ಅದೇ ಥರ ಬರ್ಕೋಬೇಕು. ಆ ಟೇಬಲ್ ಬರ್ಕೊಂಡ್ಮೇಲೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ವಾಟ್ ಈಸ್ ದಟ್ ಟೇಬಲ್? ಇದನ್ನು ಸ್ಕ್ವೇರ್ ನಂಬರ್ ಟೇಬಲ್ ಅಂತ ಕರೀತಾರೆ. ಓಕೆ, ನೋಡಿ ಈ ಥರ ಇರುತ್ತೆ. ದಿಸ್ ಈಸ್ ದ ಟೇಬಲ್ ಯು ಹ್ಯಾವ್ ಟು ಪ್ರಿಪೇರ್. ಮಕ್ಕಳ, ಜಸ್ಟ್ ಅಬ್ಸರ್ವ್ ಮಾಡಿ ಏನೇನಿದೆ ಅಂತ ಅಬ್ಸರ್ವ್ ಮಾಡಿ. ದೆರ್ ಆರ್ ಲೈಕ್, ಇದನ್ನು ವೈಟ್ ರೋ ಅಂತ ಕರೆಯೋಣ, ಇದನ್ನು ಬ್ಲ್ಯಾಕ್ ರೋ ಅಂತ ಕರೆಯೋಣ. ಸೊ ದೇರ್ ಈಸ್ ವೈಟ್ ರೋ, ಬ್ಲ್ಯಾಕ್ ರೋ, ವೈಟ್ ರೋ, ಬ್ಲ್ಯಾಕ್ ರೋ, ವೈಟ್ ರೋ, ಬ್ಲ್ಯಾಕ್ ರೋ, ವೈಟ್ ರೋ, ಬ್ಲ್ಯಾಕ್ ರೋ, ಆ ಥರ ಇದೆ ಅಲ್ವಾ? ಓಕೆ, ಜಸ್ಟ್ ಅಬ್ಸರ್ವ್ ಮಾಡಿ ಏನೇನು ಆಗಿದೆ ಅಂತ. ಒಂದು ಫ್ರಮ್ 1 to 22 ತನಕ ನಾನೇ ಬರೆದುಬಿಟ್ಟಿದ್ದೀನಿ. ಆಯಿತಾ? ನಿಮ್ಗೆ ಗೊತ್ತಾಗಲಿ ಅಂತ ಬರೆದುಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನೀವೇ ಕಂಪ್ಲೀಟ್ ಮಾಡಬೇಕು. ಆಯಿತಾ? ಸೊ ಇಲ್ಲಿ ಮಕ್ಕಳ ನೋಡಿ, ವೈಟ್ ರೋ ಅಲ್ಲಿ ನಾನು ಸ್ಕ್ವೇರ್ ಅಂತ ಬರೆದಿದ್ದೀನಿ. ಕರೆಕ್ಟಾ? ಸ್ಕ್ವೇರ್ ಅಂತ ಬರೆದಿದ್ದೀನಿ. ಅಂದರೆ ಏನು ಗೊತ್ತಾ, ಈ ರೋ ಅಲ್ಲಿ ನೀವು ಬರೀ ಸ್ಕ್ವೇರ್ ನಂಬರ್ಸ್ನ ಮಾತ್ರ ಬರೀಬೇಕು. ಸ್ಕ್ವೇರ್ ನಂಬರ್ಸ್, ಆಲ್ ಸ್ಕ್ವೇರ್ ನಂಬರ್ಸ್. ಇಲ್ಲಿ ಸ್ಕ್ವೇರ್ ಅಂತ ಇಲ್ಲಿದೆಯಲ್ಲ, ಈ ರೋ ಅಲ್ಲೂ ಅಷ್ಟೇ ಎಲ್ಲ ಸ್ಕ್ವೇರ್ ನಂಬರ್ಸ್ ಮಾತ್ರ ಬರೀಬೇಕು. ಬ್ಲ್ಯಾಕ್ ರೋ ಅಲ್ಲಿ ನಾನ್ ಸ್ಕ್ವೇರ್ ನಂಬರ್ಸ್ ಬರೀಬೇಕು. ಓಕೆ ಸರ್, ಇದು ಸ್ಕ್ವೇರ್ ನಂಬರ್ ಬಿಕಾಸ್ 1 into 1 is 1. 4 is a square number because 2 into 2 is 4. 9 is a square number because 3 into 3 is 9. 16 is a square number because 4 into 4 is 16 and so on. ಇದೆಲ್ಲ ನಾನ್ ಸ್ಕ್ವೇರ್ ನಂಬರ್ಸ್ ಮಕ್ಕಳ. 2 and 3 are not square numbers, they are non square numbers. ಸೊ ನಾನು ಏನು ಮಾಡಿದ್ದೀನಿ ನೋಡಿ, ಜಸ್ಟ್ ಗಮನಿಸಿ. ಸ್ಕ್ವೇರ್ ನಂಬರ್ ಬರೆದಿದ್ದೀನಿ. ನೆಕ್ಸ್ಟು 2ನ ಇಲ್ಲಿ ಬರೆದಿಲ್ಲ ಮಕ್ಕಳ. 2ನ ಇಲ್ಲಿ ಬರೆದಿದ್ದೀನಿ, ಕೆಳಗಡೆ ಬರೆದಿದ್ದೀನಿ. 3ನೂ ಕೆಳಗಡೆ ಬರೆದಿದ್ದೀನಿ. ಬಟ್ 4ನ ಇಲ್ಲಿ ಬರೆದಿಲ್ಲ ನಾನು. 4ನ ಈ ರೋ ಅಲ್ಲಿ ಬರೆದಿದ್ದೀನಿ, ವೈಟ್ ರೋ ಅಲ್ಲಿ ಬರೆದಿದ್ದೀನಿ. ಹಿಯರ್ ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟು 5ನ ನಾನು ಇಲ್ಲಿ ಬರೆದಿಲ್ಲ ಬಿಕಾಸ್ 5 ಈಸ್ ನಾಟ್ ಎ ಸ್ಕ್ವೇರ್ ನಂಬರ್. ಅದನ್ನು ಕೆಳಗೆ ಬರೆದಿದ್ದೀನಿ. 5, 6, 7, 8 ಇದನ್ನೆಲ್ಲ ಬ್ಲ್ಯಾಕ್ ರೋಲ್ ಬರೆದಿದ್ದೀನಿ. ಬಟ್ 9ನ ನಾನು ಇಲ್ಲಿ ಬರೆದಿಲ್ಲ. 9ನ ಎಗೈನ್ ನನ್ನ ಮೇಲೆ ವೈಟ್ ರೋ ಅಲ್ಲಿ ಬರೆದಿದ್ದೀನಿ. ಸೊ ನಿಮ್ಗೊಂದು ಐಡಿಯಾ ಬಂತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನ್ ಸ್ಕ್ವೇರ್ ನಂಬರ್ಸ್ ಎಲ್ಲ ಬ್ಲ್ಯಾಕ್ ರೋ ಅಲ್ಲಿ ಬರುತ್ತೆ, ಕಂಟಿನ್ಯೂಯಸ್ ಆಗಿ ಬರುತ್ತೆ. ಓಕೆ,
ಕಂಟಿನ್ಯೂಸ್ ಸರಿಯಾಗಿ ಅಬ್ಸರ್ವ್ ಮಾಡಬೇಕು, ಕೀನಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಸ್ಕ್ವೇರ್ ನಂಬರ್ಸ್ ಎಲ್ಲ ವೈಟ್ ರೋಸಲ್ಲಿ ಬರುತ್ತೆ, ನಾನ್ ಸ್ಕ್ವೇರ್ ನಂಬರ್ಸ್ ಎಲ್ಲ ಬ್ಲ್ಯಾಕ್ ರೋಸಲ್ಲಿ ಬರುತ್ತೆ, ಬಟ್ ಕಂಟಿನ್ಯೂಸ್ ಆಗಿ ಬರುತ್ತೆ. ನೋಡಿ 1 ಆದಮೇಲೆ ಇಲ್ಲಿ ಬರಲ್ಲ, ಕೆಳಗೆ ಬರುತ್ತೆ 2 3. ಓಕೆ, ಇಲ್ಲೂ ನೋಡಿ 16 ಆದಮೇಲೆ 17 ನಾನು ಇಲ್ಲಿ ಬರೆಯಲ್ಲ, 17 ಕೆಳಗೆ ಬರ್ದಿದ್ದೀನಿ. 18 19 20 21 22 ಸರಿನಾ. 23 ಎಲ್ಲಿ ಬರೀಲಿ ನಾನು? 23 ಎಲ್ಲಿ ಬರೀಲಿ ಸರ್? 23 ಇಸ್ ಎ ನಾನ್ ಸ್ಕ್ವೇರ್ ನಂಬರ್, ಅದಕ್ಕೆ ಇಲ್ಲೇ ಬರೀತೀರಾ ಸರ್. 24 ಎಲ್ಲಿ ಬರೀಲಿ? 24 ಇಲ್ಲೇ ಬರೀತೀರಾ ಸರ್, ಬಿಕಾಸ್ ಇಟ್ ಇಸ್ ಎ ನಾನ್ ಸ್ಕ್ವೇರ್ ನಂಬರ್. ವಾಟ್ ಅಬೌಟ್ 25? 25 ನಾನು ಇಲ್ಲಿ ಬರೀಬಾರ್ದು ಮಕ್ಕಳ, ಇಲ್ಲಿ ಇಂಟು ಮಾರ್ಕ್ ಹಾಕ್ಬಿಡ್ತೀನಿ. 25ನ ನಾನು ಮೇಲ್ ಬರಿತೀನಿ 25. ಸರಿನಾ? ನಿಮ್ಗೆ ಐಡಿಯಾ ಬಂತಲ್ವಾ? ಸೊ ನೆಕ್ಸ್ಟ್ ನೋಡಿ 26 ನಾನು ಇಲ್ಲಿ ಬರೆಯಲ್ಲ, ಬಿಕಾಸ್ 26 ಈಸ್ ನಾಟ್ ಎ ಸ್ಕ್ವೇರ್ ನಂಬರ್. 26ನ ನಾನು ಇಲ್ಲಿ ಬರೀತೀನಿ ಆ್ಯಂಡ್ ಸೋ ಆನ್. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಸರಿನಾ? ನೌ ಯು ಪಾಸ್ ದ ವಿಡಿಯೋ. ಈ ಟೇಬಲ್ನ ಬರ್ಕೊಳ್ಳಿ, ಇದನ್ನು ಸ್ಕ್ವೇರ್ ನಂಬರ್ ಟೇಬಲ್ ಅಂತ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪೂರ್ತಿ ಅಪ್ ಟು 100. ಓಕೆ, ಅಪ್ ಟು 100 ಎಷ್ಟೋ ಟಿಲ್ 100 ತನಕ ನೀವು ಫಿಲ್ ಮಾಡಬೇಕು ಪೂರ್ತಿ ಸ್ಕ್ವೇರ್ ನಂಬರ್ ಟೇಬಲ್ನ, ಸರಿನಾ? ಸೊ ಹುಷಾರಾಗಿ ಮಾಡಿ ಮಕ್ಕಳ. ಆ ಕಡೆ ಈ ಕಡೆ ನೋಡೋದು, ಕಾನ್ಸಂಟ್ರೇಷನ್ ತಪ್ಪಿತು ಅಂತಂದರೆ ನೀವು ತಪ್ಪು ಮಾಡ್ತೀರಾ, ಆಯಿತಾ? ತಪ್ಪು ಮಾಡಬಾರ್ದು, ಪೇಷನ್ಸಿಂದ ಮಾಡಬೇಕು. ಬಿಕಾಸ್ ನೀವು ನೋಡ್ತೀರಾ ದೇರ್ ಈಸ್ ಎ ಪ್ಯಾಟ್ರನ್ ವಿ ವಿಲ್ ಡಿಸ್ಕಸ್ ಆಫ್ಟರ್ ಯು ಫಿಲ್ ದಿಸ್ ಟೇಬಲ್. ಓಕೆ, ವಿಡಿಯೋ ಪಾಸ್ ಮಾಡಿ ಈ ಥರ ಸ್ಕ್ವೇರ್ ನಂಬರ್ ಟೇಬಲ್ನ ಪ್ರಿಪೇರ್ ಮಾಡಿ ಅಪ್ ಟು 100. ಓಕೆ, ಸೊ ಮಕ್ಕಳ ನೀವು ಪ್ರಿಪೇರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಸೊ ನೀವು ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ನಾನೆಲ್ಲ ಫಿಲ್ ಮಾಡಿದ್ದೀನಿ ಪೂರ್ತಿ ಅಪ್ ಟು 100 ಫಿಲ್ ಮಾಡಿದ್ದೀನಿ ನೋಡಿ, ಅಪ್ ಟು 100. ಸೊ ಜಸ್ಟ್ ವೆರಿಫೈ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಥವಾ ತಪ್ಪು ಮಾಡಿದ್ದೀರಾ ಅಂತ ಒಂದು ಸರಿ ಫಿಲ್ ಮಾಡ್ಕೊಳ್ಳಿ. ಓಕೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ರೈಟ್, ಸೊ ಈಗ ಒನ್ಸ್ ಯು ಹ್ಯಾವ್ ಫಿಲ್ಡ್ ಆಲ್ ದಿಸ್ ಟೇಬಲ್, ಈಗ ಎಸ್ ಈಗೇನು ಮಾಡ್ತೀವಿ ಅಂತಂದರೆ ಈ ಥರ ಒಂದು ಎಗೇನ್ ವಿ ವಿಲ್ ರೈಟ್ ಅನದರ್ ಟೇಬಲ್, ಸರಿನಾ? ಈ ಥರ ಟೇಬಲ್ ಬರಿತೀವಿ. ಜಸ್ಟು ನಿಮ್ಮ ನೋಟ್ಬುಕ್ ನೋಡಿ ಹೇಳಿ ಮಕ್ಕಳ, ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡಿದ್ದೀರಲ್ಲ ಅದನ್ನು ನೋಡ್ಬಿಟ್ಟು ಹೇಳಿ. ಈಗ ಬಿಟ್ವೀನ್ 1 and 4, 1 ಮತ್ತು 4 ದೇ ಆರ್ ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್. ಸೊ 1ನ ನಾನು 1 ಸ್ಕ್ವೇರ್ ಅಂತ ಬರಿಬೋದು, 4ನ 2 ಸ್ಕ್ವೇರ್ ಅಂತ ಬರಿಬೋದು. ಬಿಟ್ವೀನ್ 1 and 4 ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಆರ್ ದೇರ್? ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್? ಸೊ ಇಲ್ಲಿ 2 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ನಾನ್ ಸ್ಕ್ವೇರ್ ನಂಬರ್ಸ್ ಅಂದರೆ ಏನು ಮಕ್ಕಳ? ನೋಡಿ ಇಲ್ಲಿ ನೋಡಿ, ವಾಪಸ್ ಬರ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಎಸ್ ಇದಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ. ಬಿಟ್ವೀನ್ 1 and 4 ದೇರ್ ಆರ್ 2 ನಾನ್ ಸ್ಕ್ವೇರ್ ನಂಬರ್ಸ್. ನೋಡಿ 2 ಮತ್ತು 3, 1 ಮತ್ತು 4 ನಡುವೆ ದೇರ್ ಆರ್ 2 ನಾನ್ ಸ್ಕ್ವೇರ್ ನಂಬರ್ಸ್, ಸರಿನಾ? ಓಕೆ, ಅದೇ ಥರ ಬಿಟ್ವೀನ್ 4 and 9, 4 ಮತ್ತು 9 ನಡುವೆ ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಆರ್ ದೇರ್? ಸರ್ 1 2 3 4. ಓಕೆ, ಬಿಟ್ವೀನ್ 4 and 9 ದೇರ್ ಆರ್ 4 ನಾನ್ ಸ್ಕ್ವೇರ್ ನಂಬರ್ಸ್. ಗೊತ್ತಾಗ್ತಿದೆಯಾ ನಿಮಗೆ? ಓಕೆ, ಅದೇ ಥರ ಬಿಟ್ವೀನ್ 9 and 16 ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಆರ್ ದೇರ್? ಎಣಿಸ್ತಾ ಹೋಗಿ ಮಕ್ಕಳ. 1 2 3 4 5 6. ಓಕೆನಾ? ಸೊ ಇದನ್ನು ಈ ಥರ ಮಾಡ್ತಾ ಒಂದು ಟೇಬಲ್ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ನೀವಾಗ ವಿಡಿಯೋ ಪಾಸ್ ಮಾಡಿ ಈ ಟೇಬಲ್ ಬರ್ಕೊಳ್ಳಿ. ನಾನು 2 ಬರ್ದೀನಿ, 3ನೇದು ನಾನು ಹೇಳಿದೆ. ಬಿಟ್ವೀನ್ 9 and 16 ದೇರ್ ಆರ್ 6 ನಾನ್ ಸ್ಕ್ವೇರ್ ನಂಬರ್ಸ್. 2 ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್ ನಡುವೆ ನಾನ್ ಸ್ಕ್ವೇರ್ ನಂಬರ್ಸ್ ಎಷ್ಟಿದೆ? 6 4 2, ಸರಿನಾ? ನಾವು you have to fill the rest of the entries. So 49 and 64 ನೀವು ಅಪ್ ಟು 100 ಬರಿಬೋದು ಮಕ್ಕಳ. ನೆಕ್ಸ್ಟು 64 and 81 and 100 ಅವೆರಡನ್ನೂ ಎಂಟ್ರಿ ಮಾಡ್ಕೊಳ್ಳಿ. ಸೊ ಇದನ್ನು ಫಿಲ್ ಮಾಡಿ. ಸೊ ಯು ವಿಲ್ ಫೈಂಡ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್. ದೇರ್ ಈಸ್ ಸಮ್ ಪ್ಯಾಟ್ರನ್ ದಟ್ ವಿಲ್ ಎಮರ್ಜ್.
ಓಕೆ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನಿಮಗೆ ಆಶ್ಚರ್ಯ ಆಗುತ್ತೆ, ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಸೊ ನೀವು ವಿಡಿಯೋ ಪಾಸ್ ಮಾಡಿ ಮಕ್ಕಳ, ನಾನು ಹೇಳಿದ್ದ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಪಾಸ್ ಮಾಡಿ ಇದನ್ನೆಲ್ಲ ಫಿಲ್ ಮಾಡಿ. ಓಕೆ, ಸೊ ಗುಡ್. ಸೊ ನೀವು ಫಿಲ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಮಕ್ಕಳ, ಈ ಥರ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್. ಸೊ ನೋಡಿ, ಬಿಟ್ವೀನ್ 1 and 4 there are 2 non-square numbers, 4 and 9, 4 non-square numbers, 9 and 16, 6 non-square numbers, 16 and 25, 8 non-square numbers, 10 non-square numbers, 12 non-square numbers, 14, 16 non-square numbers. So you know, there is a pattern. What are all these numbers? 2, 4, 6, 8. Yes makla, they are even numbers. Yes, they are even numbers. Even numbers andre they are multiples of 2 ಅಲ್ವಾ. ಸೊ ಆಲ್ ದೀಸ್ ಆರ್ ಈವನ್ ನಂಬರ್ಸ್. ಎಷ್ಟು ಆಶ್ಚರ್ಯ ಅನ್ಸುತ್ತೆ ಅಲ್ವಾ, ಎಷ್ಟು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಬಿಟ್ವೀನ್ ಎನಿ 2 ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್, ದೀಸ್ ಆರ್ ದ ನಾನ್ ಸ್ಕ್ವೇರ್ ನಂಬರ್ಸ್ ಆ್ಯಂಡ್ ದೆರ್ ಈಸ್ ಎ ಪ್ಯಾಟ್ರನ್ ಅಲ್ವಾ. ನೋಡಿ ಹೆಂಗೆ, ಎಷ್ಟು ಆಶ್ಚರ್ಯ ಅನಿಸುತ್ತೆ, ಹೌದಲ್ವಾ. ರೈಟ್, ನಾವು ನೋಟಿಸೇ ಮಾಡಿರಲಿಲ್ಲ. ಎಸ್ ಮಕ್ಕಳ, ನೀವು ನೆಕ್ಸ್ಟ್ ಇದನ್ನು ಬರೀರಿ. 81 ಆದಮೇಲೆ ಇನ್ನೆರಡು ಎಂಟ್ರಿ ಇದೆಯಲ್ಲ, ಅದನ್ನು ಬರೀರಿ. ನಿಮ್ಗೆ ಅವಾಗ ಏನು ಬರುತ್ತೆ, 18 ಮತ್ತು 20 ಬರುತ್ತೆ ಅಲ್ವಾ. ಓಕೆ, ವೆರಿ ಗುಡ್. ಓಕೆ, ಸೊ ಈಗ ನಿಮ್ಗೆ ಗೊತ್ತಾಯಿತು, ದೀಸ್ ಆರ್ ಆಲ್ ಮಲ್ಟಿಪಲ್ಸ್ ಆಫ್ 2. ಬಟ್ ನಾನೊಂದು ಕ್ವಶನ್ ಕೇಳ್ತೀನಿ ಮಕ್ಕಳ. ಈಗ ನೀವು ಅಪ್ ಟು 100 ಏನೋ ಕಂಡುಹಿಡಿದ್ರಿ. ಓಕೆ, ಅಪ್ ಟು 100 ವಾಟ್ ಆರ್ ದ ನಾನ್ ಸ್ಕ್ವೇರ್ ನಂಬರ್ಸ್ ಬಿಟ್ವೀನ್ ಎನಿ 2 ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್ ನೀವು ಕಂಡುಹಿಡಿದ್ರಿ. ಬಟ್ ಸಪೋಸ್ ಐ ಗಿವ್ ಯು ಅ ಬಿಗ್ ನಂಬರ್. ಓಕೆ, ಫಾರ್ ಎಕ್ಸಾಂಪಲ್ ವಾಟ್ ಇಫ್ ಐ ಆಸ್ಕ್ ಯು, ಇದಿದೆ ನಂಬರ್ ಆಫ್ ನಾನ್ ಸ್ಕ್ವೇರ್ ನಂಬರ್ಸ್ ದಟ್ ಅಪಿಯರ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್ ಈಸ್ ಎ ಮಲ್ಟಿಪಲ್ ಆಫ್ 2. ಇದನ್ನು ಬರ್ಕೊಳ್ಳಿ. ಅಫ್ಕೋರ್ಸ್ ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಬಟ್ ಕ್ವಶನ್ ನೋಡಿ ಮಕ್ಕಳ, ಒಂದು ಕ್ವಶನ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸಪೋಸ್ ಇಫ್ ಐ ಆಸ್ಕ್ ಯು, ಹೌ ಮೆನಿ ನಾನ್ ಸ್ಕ್ವೇರ್ಸ್ ಅಥವಾ ನಾನ್ ಸ್ಕ್ವೇರ್ ನಂಬರ್ಸ್ ಅಪಿಯರ್ ಬಿಟ್ವೀನ್ 32 ಸ್ಕ್ವೇರ್ ಆ್ಯಂಡ್ 33 ಸ್ಕ್ವೇರ್. ಓಹೋ 32 ಸ್ಕ್ವೇರ್ ಅಂದ್ರೇನು ಮಕ್ಕಳ, 32 ಇಂಟು 32. 33 ಸ್ಕ್ವೇರ್ ಅಂದ್ರೇನು, 33 ಇಂಟು 33. ದೇ ಆರ್ ಸ್ಕ್ವೇರ್ ನಂಬರ್ಸ್, ರೈಟ್. ನಾವು ಅಪ್ ಟು 10 ಸ್ಕ್ವೇರ್ ಬರೆದ್ವಿ. ನಾವು 10 ಸ್ಕ್ವೇರ್ ಅಂದರೆ 100. ಸೊ ಅಪ್ ಟು 10 ಸ್ಕ್ವೇರ್ ನಾವು ಸ್ಕ್ವೇರ್ ನಂಬರ್ ಟೇಬಲ್ನ ಪ್ರಿಪೇರ್ ಮಾಡಿದ್ದೀವಿ, ಆಯಿತಾ. ಬಟ್ 32 ಸ್ಕ್ವೇರ್ ಇಸ್ ಎ ಬಿಗ್ ನಂಬರ್. ಸೊ ನೀವು ಮತ್ತೆ ಸ್ಕ್ವೇರ್ ಟೇಬಲ್ ಪ್ರಿಪೇರ್ ಮಾಡ್ತೀರಾ? ಅಪ್ ಟು 32 ಸ್ಕ್ವೇರ್ ನಂಬರ್ ಟೇಬಲ್ ಪ್ರಿಪೇರ್ ಮಾಡ್ಕೊಂಡು ಕೂತ್ಕೋತೀರಾ? ನೋ. ಸೊ ಪ್ರಿಪೇರ್ ಮಾಡಬಾರ್ದು ಅಲ್ವಾ. ಸೊ ಹೌ ಡು ಯು ಆನ್ಸರ್ ದಿಸ್ ಕ್ವಶನ್? what is the number of squares present between 32 square and 33 square ಅಂತಂದರೆ ಹೆಂಗೆ ಮಾಡೋದು, ರೈಟ್? ಇಟ್ಸ್ ಅ ಬಿಗ್ ನಂಬರ್, ರೈಟ್? ಬಟ್ ಯು ಕ್ಯಾನ್ ಡೂ ಇಟ್ ಈಸಿಲಿ ಪ್ರೊವೈಡೆಡ್ ಯು ನೋಟೀಸ್. ನೀವು ಕೀನಾಗಿ ಅಬ್ಸರ್ವ್ ಮಾಡಿದ್ರೆ ಮಕ್ಕಳ, ನೀವೊಂದು ನೋಟೀಸ್ ಮಾಡ್ಬೋದು. ಯು ಕ್ಯಾನ್ ನೋಟೀಸ್ ಒನ್ ಥಿಂಗ್. ವಾಟ್ ಈಸ್ ದ್ಯಾಟ್? ನೋಡೋಣ, ಯೋಚನೆ ಮಾಡಿ. ನೀಗೊಂದು ಸ್ವಲ್ಪ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ. ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ, ಜಸ್ಟ್ ಟ್ರೈ ಟು ಫೈಂಡ್ ದ ಆನ್ಸರ್. ವಾಟ್ ಈಸ್ ದ ನಂಬರ್ ಆಫ್ ನಾನ್ ಸ್ಕ್ವೇರ್ಸ್ ಪ್ರೆಸೆಂಟ್ ಬಿಟ್ವೀನ್ 32 ಸ್ಕ್ವೇರ್ ಆ್ಯಂಡ್ 33 ಸ್ಕ್ವೇರ್? ಓಕೆ, ಟ್ರೈ ಟು ಫೈಂಡ್ ಔಟ್. ಬಟ್ ಅದಕ್ಕಿಂತ ಮುಂಚೆ ಓಕೆ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ರೈಟ್, ಈಗ ನೋಡಿ ಮಕ್ಕಳ, ನೋಡಿ, ಅದಕ್ಕೆ ನಾನು ಇಲ್ಲಿ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್ ಅಂತೆಲ್ಲ ಬರ್ದಿದ್ದೀನಿ. 3 ಸ್ಕ್ವೇರ್ ಅಂದರೆ 9. So do you notice something? Number of non-square present between 1 square and 2 square is 2. 2 square and 3 square is 4. 3 square and 4 square is 6. 4 square and 5 square is 8. 5 square and 6 square is 10. So do you notice some pattern? What is the number of non-squares present between 8 square and 9 square? It is 16. 7 square and 8 square, it is 14. ಆಯಿತಾ? ಸೊ ಡು ಯು ನೋಟಿಸ್ ಸಮಥಿಂಗ್? ಎಸ್, ಯು ಶುಡ್ ನೋಟಿಸ್ ಒನ್ ಥಿಂಗ್. ವಾಟ್ ಈಸ್ ದ್ಯಾಟ್? ಮಕ್ಕಳ, ಇಲ್ಲಿ ನೋಡಿ, 1 square and 2 square, it is number of non-square is 2 into 1.
2 square and 3 square, the number of non-squares is 2 into 2. 3 square and 4 square, the number of non-square is 2 into 3. 4 square and 5 square, it is 2 into 4. 5 square and 6 square, it is 2 into 5. 6 square and 7 square, it's 2 into 6. 2 into 7. 2 into 8. Okay sir, ಗೊತ್ತಾಗ್ತಿದೆ ಸರ್. So it is 2 into this number ಮಕ್ಕಳ, this number, this number, this number, this number, this number, this number. ಕರೆಕ್ಟಾ? ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಈಗ ಹೇಳ್ಬಿಡಿ, ನೀವು ಆರಾಮ್ಸೆ ಹೇಳ್ಬಿಡ್ತೀರಾ. ವಾಟ್ ಈಸ್ ದ ನಂಬರ್ ಆಫ್ ನಾನ್ ಸ್ಕ್ವೇರ್ಸ್ ಪ್ರೆಸೆಂಟ್ ಬಿಟ್ವೀನ್ ಲೆಟ್ಸ್ ಸೇ 15 ಸ್ಕ್ವೇರ್ ಆ್ಯಂಡ್ 16 ಸ್ಕ್ವೇರ್. 15 ಸ್ಕ್ವೇರ್ 16 ಸ್ಕ್ವೇರ್ ನಡುವೆ ಎಷ್ಟು ನಾನ್ ಸ್ಕ್ವೇರ್ ನಂಬರ್ಸ್ ಇದೆ? ನೀವೇನು ಮಾಡ್ತೀರಾ? ಈ 15 ತೊಗೊಳ್ತೀರಾ, ಮಲ್ಟಿಪ್ಲೈ ಬೈ 2. ಎಷ್ಟು ಬಂತು? 30. ಸೊ 30 ಈಸ್ ದ ಆನ್ಸರ್. ಸೊ ದೇರ್ ಆರ್ 30 ನಾನ್ ಸ್ಕ್ವೇರ್ ನಂಬರ್ಸ್ ಪ್ರೆಸೆಂಟ್ ಬಿಟ್ವೀನ್ 15 ಸ್ಕ್ವೇರ್ ಆ್ಯಂಡ್ 16 ಸ್ಕ್ವೇರ್. ಸೊ ನಿಮ್ಗೆ ಗೊತ್ತಾಯ್ತಲ್ಲ, ಪ್ಯಾಟರ್ನ್ ಗೊತ್ತಾಯ್ತಲ್ಲ. ಸೊ ಈಗ ಹೇಳಿ ಈಗ ನಾನು ಐ ವಿಲ್ ಕಮ್ ಟು ದಿಸ್ ಕ್ವಶನ್ ವಿಲ್ ಕಮ್. ಓಕೆ, ನಾವು ಹೌ ಮೆನಿ ನಾನ್ ಸ್ಕ್ವೇರ್ಸ್ ಅಪಿಯರ್ ಬಿಟ್ವೀನ್ 32 ಸ್ಕ್ವೇರ್ ಆ್ಯಂಡ್ 33 ಸ್ಕ್ವೇರ್? ಎಸ್, ಇಟ್ ಈಸ್ 2 into 32. ಬಿಕಾಸ್ ಇಲ್ಲಿ 32 ಇದೆಯಲ್ಲ ಮಕ್ಕಳ, ಇಲ್ಲಿ ಇದು 32 ಇದೆಯಲ್ಲ ಬೇಸಲ್ಲಿ. ಸೊ ಇಟ್ ಈಸ್ 2 into 32. ಓಕೆ, 2 into 32. ಸೊ ನಿಮ್ಗೆ ಐಡಿಯಾ ಬಂತು ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ? ಇದು ಹೊಸದು ಮಕ್ಕಳ, ನಿಮಗೆ ಇದು ಹೊಸ ಚಾಪ್ಟರ್ ಆ್ಯಂಡ್ ದೀಸ್ ಥಿಂಗ್ಸ್ ಆರ್ ನ್ಯೂ ಟು ಯು, ಆಯಿತಾ? ನಿಮ್ಮ ಪ್ರೈಮರಿ ಸ್ಕೂಲಿಂದ ಆ್ಯಕ್ಚುಲಿ ಪ್ಯಾಟ್ರನ್ಸ್ನ ಕಂಡುಹಿಡಿಯೋದಕ್ಕೆ ನಿಮಗೊಂದು ಟ್ರೈನಿಂಗ್ ಆಗಿರುತ್ತೆ, ಬಟ್ ಕೆಲವ್ರಿಗೆ ಟ್ರೈನಿಂಗ್ ಆಗಿರಲ್ಲ. ಸೊ ದಿಸ್ ಈಸ್ ಎ ನ್ಯೂ ಥಿಂಗ್. ಈ ಚಾಪ್ಟ್ರಲ್ಲಿ ಬರೀ ಇದೆ ಮಕ್ಕಳ. ಯು ಹ್ಯಾವ್ ಟು ಅಬ್ಸರ್ವ್ ಕೀನ್ಲಿ ಆ್ಯಂಡ್ ಫೈಂಡ್ ಔಟ್ ದ ಪ್ಯಾಟ್ರನ್ ಹಿಡನ್ ಬಿಹೈಂಡ್ ದಟ್. ಸೊ ಇದರಲ್ಲಿ ಇಟ್ ಈಸ್ 2 into 32, ರೈಟ್? ಸೊ ನೀವು ಆನ್ಸರ್ ಯಾವ ಥರ ಬರೀತಾರೆ? ಈ ಥರ ಬರೀತೀರಾ. ದಿ ನಂಬರ್ ಆಫ್ ನಾನ್ ಸ್ಕ್ವೇರ್ಸ್ ದಟ್ ಅಪಿಯರ್ ಬಿಟ್ವೀನ್ 32 ಸ್ಕ್ವೇರ್ and 30 square is given by 2 into 32, which is equal to 64. So 64 non-square numbers are there between 32 square and 33 square. ಓಕೆನಾ? ಓಕೆ, ಇದೇ ಥರ ಇನ್ನೊಂದು ಕ್ವಶನ್ ಇದೆ ಮಕ್ಕಳ, ನೋಡಿ. ಯು ಟ್ರೈ ಟು ಆನ್ಸರ್ ಅನದರ್ ಕ್ವಶನ್. ಸೊ ಈ ಕ್ವಶನ್ ಆಯಿತು, ವಿಡಿಯೋ ಪಾಸ್ ಮಾಡಿ ಈ ಕ್ವಶನ್ ಬರ್ಕೊಳ್ಳಿ, ಆನ್ಸರು ಬರ್ಕೊಳ್ಳಿ. ಸೊ ದೇರ್ ಈಸ್ ಅನದರ್ ಕ್ವಶನ್. ಓಕೆ, ಈ ಥರ ಕೇಳ್ತಾನೆ, ಹೌ ಮೆನಿ ನಾನ್ ಸ್ಕ್ವೇರ್ಸ್ ಅಪಿಯರ್ ಬಿಟ್ವೀನ್ 625 and 676? ಓಕೆ, how many non-squares appear between 625 and 676? ಮಕ್ಕಳ, ಇದನ್ನು ಇನ್ನೊಂದು ಥರನೂ ಮಾಡ್ಬೋದು. ದೇರ್ ಈಸ್ ಅನದರ್ ಮೆಥಡ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಕೆಲವು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ? ಈ ಥರ ಕೊಟ್ಟರೆ ಹೌ ಮೆನಿ ನಾನ್ ಸ್ಕ್ವೇರ್ಸ್ ಅಪಿಯರ್ ಬಿಟ್ವೀನ್ 625 and 676 ಅಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸರ್ 676 ಮೈನಸ್ 625 ಮಾಡ್ತೀವಿ. ಓಕೆ, ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನು ಬಂತು ನಿಮಗೆ? 6 - 5 is 1, 7 - 2 is 5, 6 - 6 0. ಸೊ 51 ಬಂತು. ಆಮೇಲೆ ಏನು ಮಾಡ್ತೀವಿ? 51ಇಂದ ಅಗೈನ್ 1 ಕಳಿತೀವಿ, 50 ಬಂತು. 50 ಈಸ್ ದ ಆನ್ಸರ್. ಓಕೆ, ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ 1. ಯಾಕೆ ಗೊತ್ತಾ ಮಕ್ಕಳ? ಯು ಹ್ಯಾವ್ ಟು, ಯಾಕೆಂದರೆ ಇಲ್ಲಿ ನೋಡಿ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 1 ಮತ್ತು 4 ಅಂತ ಇದೆ ಅಲ್ವಪ್ಪ. 1 and 4 ನಡುವೆ ನಾನ್ ಸ್ಕ್ವೇರ್ ನಂಬರ್ಸ್ ಯಾವ್ದಾವ್ದು ಇದೆಯಮ್ಮ? 2 ಮತ್ತು 3 ಇದೆ. ದೆರ್ ಆರ್ ಓನ್ಲಿ 2 ನಾನ್ ಸ್ಕ್ವೇರ್ ನಂಬರ್ಸ್, ಹೌದಾ? ಸೊ ನೀನು 4 - 1 ಮಾಡಿಬಿಟ್ರೆ ನಿಂಗೆ ಆನ್ಸರ್ 3 ಬರುತ್ತೆ. 3 ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. ದೆರ್ ಆರ್ ಓನ್ಲಿ 2 ನಾನ್ ಸ್ಕ್ವೇರ್ ನಂಬರ್ಸ್. ಸೊ ಅದಕ್ಕೆ ಏನು ಮಾಡ್ಬೇಕು ನೀನು? ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ 1 ಫ್ರಮ್ 3 ಅಗೈನ್, ಆವಾಗ ನಿಮಗೆ 2 ಬರುತ್ತೆ. ಸೊ ನೀವೇನು ಮಾಡ್ತೀರಾ? ಸಬ್ಟ್ರ್ಯಾಕ್ಟ್ ಮಾಡ್ತೀರಾ, ದಿಸ್ ನಂಬರ್ ಮೈನಸ್ ದಿಸ್ ನಂಬರ್ ಸಬ್ಟ್ರ್ಯಾಕ್ಟ್ ಮಾಡ್ತೀರಾ, ನಿಮಗೆ 51 ಬರುತ್ತೆ. 51ಇಂದ ಮತ್ತೆ 1 ಸಬ್ಟ್ರ್ಯಾಕ್ಟ್ ಮಾಡ್ತೀರಾ, ಆವಾಗ ನಿಮಗೆ 50 ಬರುತ್ತೆ. ಸೊ ದಿಸ್ ಈಸ್ ಅನದರ್ ಮೆಥಡ್. ಸೊ ಸಮ್ ಸ್ಟೂಡೆಂಟ್ಸ್ ಡೂ ದಿಸ್, ಇಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್, ನೋ ಪ್ರಾಬ್ಲಮ್, ಆಯಿತಾ? ಬಟ್ ಈ ಥರ ಮಾಡ್ಬೋದಲ್ಲ ಮಕ್ಕಳ, ನಾವು ಈ ಥರ ಮಾಡ್ಬೋದಲ್ಲ? ಹೇಗೆ ಸರ್ ಮಾಡೋದು? ಹೀಗೆ ಮಾಡ್ಬೋದಲ್ಲ. ಸಿ, ವಾಟ್ ಈಸ್ 625? 625 ಅಂತಂದರೆ ಮಕ್ಕಳ, ಇಟ್ ಈಸ್ 25 ಸ್ಕ್ವೇರ್. ಸೊ ವಾಟ್ ಈಸ್ 676? ಇಟ್ ಈಸ್ 26 ಸ್ಕ್ವೇರ್ಡ್. ನಿಮ್ಗೆ ಗೊತ್ತಿರಬೇಕು 625 ಈಸ್ 25 ಸ್ಕ್ವೇರ್ ಅಂತ ಗೊತ್ತಿರಬೇಕು ನಿಮಗೆ, ಅಲ್ವಾ? ಓಕೆ, ಸೊ ಹಾಗಾದರೆ ಬಿಟ್ವೀನ್ 25 ಸ್ಕ್ವೇರ್ ಆ್ಯಂಡ್ 26 ಸ್ಕ್ವೇರ್ ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಆರ್ ದೇರ್?
Obviously it is 2 into 25, which is 50. So there are 50 non-square numbers. ಹೌದಲ್ವಾ? ರೈಟ್. ಸೊ ಇದನ್ನು ನೀವು ಈ ಥರ ಬರೀತೀರ, ಓಕೆ. ಸೊ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ. ಎಸ್, ಓಕೆ ಮಕ್ಕಳ. ಸೊ ದಿಸ್ ಈಸ್ ದ ಎಂಡ್ ಆಫ್ ದಿ ಕ್ಲಾಸ್. ಈ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಜಸ್ಟ್ ನಿಮಗೆ ಗ್ಲಿಮ್ಸ್, ಮುಂದೆ ಚಾಪ್ಟ್ರಲ್ಲಿ ಏನೇನಿದೆ ಅನ್ನೋದು ಒಂದು ಜಸ್ಟ್ ಗ್ಲಿಮ್ಸ್. ಸೊ ವಿ ವಿಲ್ ಫೈಂಡ್ ಸೋ ಮೆನಿ ಬ್ಯೂಟಿಫುಲ್ ಪ್ಯಾಟ್ರನ್ಸ್, ತುಂಬ ಬ್ಯೂಟಿಫುಲ್ ಆಗಿದೆ ಪ್ಯಾಟ್ರನ್ಸು, ಹಿಡನ್. ಸೊ ಯು ಹ್ಯಾವ್ ಟು ಅಬ್ಸರ್ವ್ ವೆರಿ ಕ್ಲೋಸ್ಲಿ, ಕೀನ್ ಅಬ್ಸರ್ವೇಷನ್ ಚೆನ್ನಾಗಿದ್ದರೆ ಯು ವಿಲ್ ಡೆಫಿನೆಟ್ಲಿ ಫೈಂಡ್ ದ ಪ್ಯಾಟರ್ನ್ ಹಿಡನ್ ಬಿಹೈಂಡ್. ಓಕೆ. ಸೊ ಮಕ್ಕಳ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ಕ್ಲಾಸ್ ಸದ್ಯಕ್ಕೆ ಇಷ್ಟೇ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಡಿಸ್ಕಸ್ ಅಬೌಟ್ ಸಮ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್. ಓಕೆ ಮಕ್ಕಳ, ಸಿ ಯು, ಬಾಯ್.